ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಐದು ವರ್ಷಕ್ಕೆ ಒಮ್ಮೆ ಬರುವಂಥ ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬ ಆಚರಿಸೋದು ಮಾತ್ರ ಅಲ್ಲ, ಸಂಭ್ರಮಿಸುವಂಥದ್ದು. ಸಂಭ್ರಮಿಸುವುದ ಜೊತೆಯಲ್ಲಿ ಕಡ್ಡಾಯವಾಗಿ ಸಂಭ್ರಮಿಸುವಂಥ ಒಂದು ಹಬ್ಬ ಇದು. ಪ್ರತಿಯೊಬ್ಬರ ನಾಗರಿಕರನ್ನು ಕೂಡ ಕಡ್ಡಾಯವಾಗಿ ಮಾಡುವಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಕೂಡ ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾವು ಆದ್ರೂ ಕೂಡ ಮತಗಟ್ಟೆಯ ಜಾಗದಲ್ಲಾಗಿರ್ಬೋದು ಅಥವಾ ಮತಗಳ ವೋಟಿಂಗಿನ ರೇಷಿಯೋ ಅಂತ ಬಂದಾಗ 53%, 60%, 65%, ಇದು ಯಾಕೋ ಅಷ್ಟು ಒಳ್ಳೆಯ ಸುದ್ದಿ ಅಲ್ಲ ನಮ್ಮೆಲ್ಲರಿಗೂ ಕೂಡ. ಯಾಕೆ ಆ 40% ಆಗ್ತಾ ಇಲ್ಲ ಅಂತನ್ನುವಂಥ ಒಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುವಂಥದ್ದು. ನಾನಿವತ್ತು ವಯಸ್ಸಾದಂಥ ವೃದ್ಧರನ್ನ ನೋಡಿದ್ದೀನಿ, ನಡೆಯೋಕ್ಕೆ ಆಗಲ್ಲ. ಅಂಥವರೆಲ್ಲ ಬಂದು ಇವತ್ತು ಹಿರಿಯ ಜೀವಗಳು ಇವತ್ತು ಬಂದು ವೋಟ್ ಮಾಡ್ತಾ ಇರೋವಂಥದ್ದು ಬಂದಾಗ ಈ 40% ಯಾಕೆ ಅಂತನ್ನುವಂಥದ್ದು ಬರುತ್ತೆ. ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತಂತಂದರೆ, ದಯವಿಟ್ಟು ನಿಮ್ಮ ಹಕ್ಕನ್ನು ಚಲಾಯಿಸುವಂಥ ಅನಿವಾರ್ಯತೆ ಮತ್ತು ಅಗತ್ಯ ಎರಡೂ ಕೂಡ ಇವತ್ತಿರುವಂಥದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಐದು ವರ್ಷಕ್ಕೆ ಒಮ್ಮೆ ಬರುವಂಥ ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬ ಆಚರಿಸೋದು ಮಾತ್ರ ಅಲ್ಲ, ಸಂಭ್ರಮಿಸುವಂಥದ್ದು. ಸಂಭ್ರಮಿಸುವುದ ಜೊತೆಯಲ್ಲಿ ಕಡ್ಡಾಯವಾಗಿ ಸಂಭ್ರಮಿಸುವಂಥ ಒಂದು ಹಬ್ಬ ಇದು. ಪ್ರತಿಯೊಬ್ಬರ ನಾಗರಿಕರನ್ನು ಕೂಡ ಕಡ್ಡಾಯವಾಗಿ ಮಾಡುವಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಕೂಡ ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾವು ಆದ್ರೂ ಕೂಡ ಮತಗಟ್ಟೆಯ ಜಾಗದಲ್ಲಾಗಿರ್ಬೋದು ಅಥವಾ ಮತಗಳ ವೋಟಿಂಗಿನ ರೇಷಿಯೋ ಅಂತ ಬಂದಾಗ 53%, 60%, 65%, ಇದು ಯಾಕೋ ಅಷ್ಟು ಒಳ್ಳೆಯ ಸುದ್ದಿ ಅಲ್ಲ ನಮ್ಮೆಲ್ಲರಿಗೂ ಕೂಡ. ಯಾಕೆ ಆ 40% ಆಗ್ತಾ ಇಲ್ಲ ಅಂತನ್ನುವಂಥ ಒಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುವಂಥದ್ದು. ನಾನಿವತ್ತು ವಯಸ್ಸಾದಂಥ ವೃದ್ಧರನ್ನ ನೋಡಿದ್ದೀನಿ, ನಡೆಯೋಕ್ಕೆ ಆಗಲ್ಲ. ಅಂಥವರೆಲ್ಲ ಬಂದು ಇವತ್ತು ಹಿರಿಯ ಜೀವಗಳು ಇವತ್ತು ಬಂದು ವೋಟ್ ಮಾಡ್ತಾ ಇರೋವಂಥದ್ದು ಬಂದಾಗ ಈ 40% ಯಾಕೆ ಅಂತನ್ನುವಂಥದ್ದು ಬರುತ್ತೆ. ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತಂತಂದರೆ, ದಯವಿಟ್ಟು ನಿಮ್ಮ ಹಕ್ಕನ್ನು ಚಲಾಯಿಸುವಂಥ ಅನಿವಾರ್ಯತೆ ಮತ್ತು ಅಗತ್ಯ ಎರಡೂ ಕೂಡ ಇವತ್ತಿರುವಂಥದ್ದು.